ನಮಸ್ಕಾರ. ಅವಶ್ಯಕತೆ ಇದ್ದಾಗ ಬೆನ್ನತ್ತುವ, ಅವಶ್ಯಕತೆ ಇದ್ದಾಗ ಮೇಲ್ಬಿದ್ದು ಮಾತನಾಡಿಸುವ, ಮತ್ತು ಬಾಯಿ ಬಿಟ್ಟರೆ ಸುಳ್ಳೇಳುವ ರಾಶಿ ನಕ್ಷತ್ರದವರು ಯಾರ್ಯಾರು? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಇವರಿಗೆ ಅವಶ್ಯಕತೆ ಇದ್ದಾಗ, ನಿಮ್ಮ 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 ಒಂದು ಅವಶ್ಯಕತೆ ಇದ್ದಾಗ ಮೇಲ್ಬಿದ್ದು ಇವರೇ ಫೋನ್ ಮಾಡ್ತಾರೆ, ಮೇಲ್ಬಿದ್ದು ಇವರೇ ಮಾತಾಡಿಸ್ತಾರೆ, ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ಅವಶ್ಯಕತೆ ಮುಗಿದೋದ್ಮೇಲೆ ಮುಗೀತು. ಅಂದರೆ ಈ ಅವಶ್ಯಕತೆ ಇದ್ದಾಗ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವ ರಾಶಿ ನಕ್ಷತ್ರದವರು, ಮತ್ತು ಅವಕಾಶಕ್ಕೆ ತಕ್ಕಂತೆ ಕರೆಕ್ಟಾಗಿ ಸುಳ್ಳು ಹೇಳ್ತಾ ಹೋಗ್ತಾರೆ. ಅಂದರೆ ಸುಳ್ಳನ್ನ ಯಾವ ರೀತಿ ಸತ್ಯುತ್ತರ ಹೇಳ್ತಾರೆ ಅಂತಂದರೆ ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು, ನಿಮ್ಮಿಂದ ಏನೋ ಒಂದು ಕೆಲಸ ಆಗಬೇಕಾಯಿತು, ಆ ಕೆಲಸ ಮಾಡಿಸ್ಕೊಳೋವರೆಗೂ ಬಿಡಲ್ಲ, ನಿಮ್ಮಿಂದೆ ಬೆನ್ನತ್ತು ಬಿಡ್ತಾರೆ. ನಿಮ್ಮ ಅವಕಾಶ ನಿಮ್ಮ ಹತ್ರ ಏನಾದರೂ ಅವಕಾಶ ಇದ್ದರೆ ಮಾತ್ರ ಭಾಳ ಚೆನ್ನಾಗಿ ಸದುಪಯೋಗ ಪಡಿಸ್ಕೊತಾರೆ. ಮತ್ತು ಸತ್ಯನ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ ಗೊತ್ತಾ? ಎಲ್ಲರೂ ಅಲ್ಲ, ಈ ರಾಶಿ ನಕ್ಷತ್ರದ ಎಲ್ಲರೂ ಅಲ್ಲ, ಒಂದು 100ಕ್ಕೆ 40-50% ಆಫ್ ದಿ ಪೀಪಲ್ಸ್ ದುಡ್ಡಿನ ವಿಚಾರದಲ್ಲಿರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ಸಾಲಬಾಧೆ ವಿಚಾರದಲ್ಲಿರ್ಬೋದು, ಗಂಡ ಹೆಂಡತಿ ನಡುವೆ ವಿಚಾರದಲ್ಲಿರ್ಬೋದು, ಫ್ರೆಂಡ್ಶಿಪ್ ವಿಚಾರದಲ್ಲಿರ್ಬೋದು, ಸಂಬಂಧದಲ್ಲಿ ವಿಚಾರಗಳಿರ್ಬೋದು. ಈಗೇನೋ ಇವ್ರಿಗೇನೋ ಒಂದು ಕೆಲಸ ಆಗಬೇಕಾಯ್ತು ನಿಮ್ಮ ಹತ್ರ, ಆ ಕೆಲಸ ವಿಚಾರದಲ್ಲಿರ್ಬೋದು. ಮಕ್ಕಳಿಗೆ ಏನೋ ಒಂದು ಕೆಲಸ ಆಗಬೇಕಾಯ್ತು ನಿಮ್ಮಿಂದ, ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತಾರೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡ್ತಾರೆ ನಿಮಗೆ ಈ ರೀತಿ ಅಂತಂದ್ಬಿಟ್ಟು, ಅಥವಾ ಫೋನ್ ಮಾಡೋದು. ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ, ಅಯ್ಯೋ ನನ್ನನ್ನು ಇವರು ಮಾತಾಡ್ಸೋದೇ ಇಲ್ಲ, ನೋಡಿ ಹೆಂಗೆ ಫೋನ್ ಮಾಡ್ತಾ ಇದ್ದಾನೆ, ಹೆಂಗೆ ಫೋನ್ ಮಾಡ್ತಾ ಇದ್ದಾಳೆ, ಹೆಂಗೆ ಮೆಸೇಜ್ ಮಾಡ್ತಾಳೆ ಅಂತ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಆ ರೀತಿ. ಮತ್ತು ಸುಳ್ಳುನ ಎಷ್ಟು ಚೆನ್ನಾಗಿ ಸತ್ಯುತ್ತರ ಹೇಳ್ತಾರೆ ಗೊತ್ತಾ? ಎಲ್ಲರೂ ಅಲ್ಲ, ಈ ರಾಶಿ ನಕ್ಷತ್ರದವರು ಒಂದು 100ಕ್ಕೆ 40-50% ಆಫ್ ದಿ ಪೀಪಲ್ಸ್. ಎಸ್ಪೆಷಲಿ ಯಾವ್ಯಾವ ರಾಶಿ ನಕ್ಷತ್ರದವರಪ್ಪ ಅಂತಂದರೆ, ಈ ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಉಬ್ಬ ನಕ್ಷತ್ರ ಅಂತೀವಿ. ಸಿಂಹ ರಾಶಿ ಮಘ ನಕ್ಷತ್ರ. ಮತ್ತು ಧನಸ್ಸು ರಾಶಿ ಮೂಲ ನಕ್ಷತ್ರ. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ. ಈ ರಾಶಿ ನಕ್ಷತ್ರದವರು ನಿಮ್ಮಿಂದ ಉಪಯೋಗ ಆಗಬೇಕಪ್ಪ ಅಂತಂದರೆ ಚೆನ್ನಾಗಿ ಉಪಯೋಗ ಮಾಡ್ಕೊತಾರೆ. ಇವರು ಸುಳ್ಳು ಹೇಳಬೇಕು ಅಂತ ಹೇಳಲ್ಲ, ಅದು ಡೀಫಾಲ್ಟಾಗಿ ಬಂದ್ಬಿಡುತ್ತೆ. ಇವ್ರು ಹೇಳ್ತಿರೋದು ಸತ್ಯನ ಸುಳ್ಳಿನ ಥರ ಹೇಳ್ತಾರೆ. ಬಟ್ ಇವರು ಆಪೋಸಿಟ್ ಇರೋ ವ್ಯಕ್ತಿಗಳಿಗೆ ಇವ್ರು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾಗುತ್ತೆ, ಅವರು ನಗ್ತಿರ್ತಾರೆ ಮನಸ್ಸಲ್ಲಿ. ಆ ರೀತಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಸುಳ್ಳುನ ಸತ್ಯುತ್ತರ ಹೇಳ್ತಾ ಹೋಗ್ತಾರೆ. ಮತ್ತು ಅವಶ್ಯಕತೆ ಇದ್ದಾಗ, ನಿಮ್ಮಿಂದ ಏನಾದರೂ ಅವಶ್ಯಕತೆ ಐತಿ ಅಂತಂದರೆ ಬೆನ್ನತ್ತು ಬಿಡ್ತಾರೆ, ಕೆಲಸ ಆಗೋವರೆಗೂ ಬಿಡಲ್ಲ. 100ಕ್ಕೆ 40-50% ಆಫ್ ದಿ ಪೀಪಲ್ಸ್, ಎಲ್ಲರೂ ಅಲ್ಲ. ಆ ರೀತಿ ಅದು ಅವ್ರ ಗುಣನೇ ಹಂಗಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ. ಅದನ್ನು ಏನು ಮಾಡಿದರೂ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.